ಯಾರೂ ಮಾತಾಡಲ್ಲ, ಯಾರೂ ಹೊಣೆ ಹೊತ್ಕೊಳ್ಳಲ್ಲ, ಯಾರೂ ರಾಜೀನಾಮೆ ಕೊಡಲ್ಲ, ಯಾರಿಗೂ ಸಂಬಂಧ ಇಲ್ಲ. ಅದೇ ಕಾಂಗ್ರೆಸ್ ಮೇಲೆ ಮಾತಾಡಿ ಅಂತಂದರೆ ಊರಿಗೆ ಮುಂಚೆ ಪ್ರೆಸ್ ಮೀಟ್ ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ ಬಳಸಬೇಡಿ ಅಂತಂತೀರಾ, ಬಂಗಾರ ಬಳಸಬೇಡಿ ಅಂತಂತೀರಾ, ಎಣ್ಣೆ ಬಳಸಬೇಡಿ ಅಂತೀರಾ. ಇವತ್ತು ನಮ್ಮ 23 ಲಕ್ಷ ವಿದ್ಯಾರ್ಥಿಗಳ ಜೀವನ ಡೋಲಾಯಮಾನವಾಗಿದೆಯಲ್ಲ, ಅದ್ರ ಬಗ್ಗೆ ನೀವು ಯಾರಾದರೂ ಮಾತಾಡ್ತಿದ್ರೇನ್ರಿ ನೀವು? ಯಾಕೆ ಅವ್ರು ವೋಟ್ ಬ್ಯಾಂಕ್ ಅಲ್ಲ ಅಂತನಾ? ಅದೇ ಅವ್ರು ವೋಟ್ ಬ್ಯಾಂಕ್ ಆಗಿದ್ರೆ ಇಡೀ ವ್ಯವಸ್ಥೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇತ್ತು. ಪ್ರತಿಪಕ್ಷಗಳು ಇದ್ರೂ ಸತ್ತಂತೆ. ಆಡಳಿತ ಪಕ್ಷದಲ್ಲಿ ಯಾರು ಉತ್ತರ ಕೊಡೋದಿಲ್ಲ. ಯಾಕಂದರೆ ಚುನಾವಣೆ ಗೆಲ್ತಾ ಇದ್ದಾರಲ್ಲ. ವೆಸ್ಟ್ ಬೆಂಗಾಲ್ ಗೆದ್ದರು, ಅಸ್ಸಾಂ ಗೆದ್ದರು, ಇಡೀ ದೇಶದಾದ್ಯಂತ ಗೆದ್ದರು. ಹೀಗಾಗಿ ಜನ ಏನು ಮಾಡಿದ್ರು ನಮ್ಗೆ ಓಟ್ ಹಾಕ್ತಾರೆ ಅನ್ನೋಂಥದ್ದು ಇವ್ರಿಗೆ ಬಂದು ಬಿಟ್ಟಿದೆ. ಹೀಗಾಗಿ ಯಾರು ಮಾತಾಡಲ್ಲ. ನಾವು ಮಾಧ್ಯಮಗಳು ಮಾತಾಡಲ್ಲ, ವಿಷಯಾಂತರ ಮಾಡಿಬಿಡ್ತೀವಿ, ರಿಯಲ್ ಇಶ್ಯೂಸನ್ನ ಬಿಡ್ತೀವಿ, ಯಾವುದೋ ಒಂದು ಹಿಜಾಬ್ ಹಿಡ್ಕೋತೀವಿ, ಇಲ್ಲ ಯಾವುದೋ ಒಂದು ಧರ್ಮ ಹಿಡ್ಕೋತೀವಿ, ಅಲ್ಲಿಗೆ ವಿಷಯಾಂತರ ಮಾಡಿ ಮುಗಿಸ್ಬಿಡ್ತೀವಿ. ಆದರೆ ಸಫರ್ ಆಗೋರು ಯಾರು? ಮಕ್ಕಳು ಮಾನಸಿಕ ಕ್ಷೋಭೆಯಿಂದ. ಒಂದು ಮಗು ಹೇಳುತ್ತೆ, ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ದೇವ್ರು ಪರೀಕ್ಷೆ ಮಾಡ್ತಾ ಇಲ್ಲ. ಈ ನಾಲಾಯಕಗಳು, ಈ ಕಿತಾಪತಿ ಕೋತಿಗಳು, ಕಚ್ಚಡಗಳು ಮಾಡಿರುವಂಥ ಈ ದೊಡ್ಡ ಭ್ರಷ್ಟಾಚಾರವನ್ನು ನೋಡಿ ದೇವರೇ ದಂಗಾಗಿ ಹೋಗಿದ್ದಾರೆ. ಇಂಥ ಕಚ್ಚಡಗಳಿಗೆ ನಾನು ರೂಪಿಸ್ಬಿಟ್ನಲ್ಲ ಅಂತ. ಈ ವ್ಯವಸ್ಥೆ ಬಗ್ಗೆ ಯಾರು ಏನು ಮಾತಾಡಲ್ಲ. ಒಂದು ಸರಿನಾ, 2 ಸರಿನಾ, 2021, 2024, 2026 ಪದೇ ಇದೇ ಆಗ್ತಾ ಇದೆ. ಒಂದು ನೆಟ್ಟಗೊಂದು ಪರೀಕ್ಷೆ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ